ಮೇಕ್ ಇನ್ ಇಂಡಿಯಾ, ಇವತ್ತು ಎಲೆಕ್ಟ್ರಾನಿಕ್ಸ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮದ ಅಡಿಯಲ್ಲಿ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಇವತ್ತು ಭಾರತ 12 ಪಟ್ಟು ಬೆಳೆದಿರ್ತಕ್ಕಂಥ, ಸುಮಾರು ಭಾರತದ ವಹಿವಾಟು ಇವತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಇವತ್ತು 12 ಕೋಟಿ ಇವತ್ತು ದಾಟಿರುವಂಥದ್ದು. ಈ ರೀತಿ ಒಂದು ಆಮೂಲಾಗ್ರ ಬದಲಾವಣೆ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರದಲ್ಲಿ ಇವತ್ತು ಆಗ್ತಾ ಇರುವಂಥದ್ದು. ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ, ನರೇಂದ್ರ ಮೋದಿಜಿ ಸರ್ಕಾರ ಬಂದ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಇವತ್ತು ರಸ್ತೆಗಳಿರ್ಬೋದು, ರೈಲ್ವೆ, ನಗರಾಭಿವೃದ್ಧಿ ವಿಚಾರದಲ್ಲಿ ಇವತ್ತು ಸಾವಿರಾರು ಕೋಟಿ ಇವತ್ತು ಅನುದಾನವನ್ನು ನೀಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 1860ಕ್ಕೂ ಹೆಚ್ಚು ಕಿಲೋಮೀಟರ್ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಹೊಸದಾಗಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರು ಮೈಸೂರು ಹೆದ್ದಾರಿ ಬಗ್ಗೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ. ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ದಾರೆ. ಸುಮಾರು 8,408 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು. ರೈಲ್ವೆ ವಿದ್ಯುದೀಕರಣ ನಮ್ಮ ರಾಜ್ಯದಲ್ಲಿ 98% ರೈಲ್ವೆ ವಿದ್ಯುದೀಕರಣ ಆಗಿರುವಂಥದ್ದು. ಒಂದೇ ಭಾರತ್ ರೈಲುಗಳು ಇತ್ತು. ನಾವು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಕಂಡು ಕೇಳಿರದಂತ ರೈಲ್ವೆ ವ್ಯವಸ್ಥೆಗಳಿತ್ತು. ಒಂದೇ ಭಾರತ್ ಎಕ್ಸ್ಪ್ರೆಸ್ ನಾವು ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಏನೊಂದು ವಿಕಸಿತ ಭಾರತ ಆಗಬೇಕು ಅಂತಕ್ಕಂಥ ಒಂದು ಕನಸೇನಿದೆ, ಆ ನಿಟ್ಟಿನಲ್ಲಿ ಸಾಕಷ್ಟು ಜನಪರ ಯೋಜನೆಗಳನ್ನ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನೀಡಿಕೊಂಡು ಬಂದಿದ್ದಾರೆ. ರೈತರನ್ನು ಕೂಡ ಮತ್ತೆ ಮರ್ತಿಲ್ಲ ನರೇಂದ್ರ ಮೋದಿಜಿಯವರು. ವಿಶೇಷವಾಗಿ ಸಂದರ್ಭ ಉಲ್ಲೇಖ ಮಾಡ್ತಕ್ಕಂಥದ್ದು, ರೈತರಿಗೆ ಅತ್ಯವಶ್ಯಕ ಆಗಿರ್ತಕ್ಕಂಥ ರಸಗೊಬ್ಬರ. ನಮಗೆ ಗೊತ್ತಿರಬೇಕು, ಯೂರಿಯಾ ಇವತ್ತು ಅಂತಾರಾಷ್ಟ್ರೀಯ ಬೆಲೆ 2,450 ರೂಪಾಯಿ 50 kg ಬ್ಯಾಗಿಗೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 kg ಬ್ಯಾಗಿಗೆ ಯೂರಿಯಾ ಬೆಲೆ ಎಷ್ಟಪ್ಪ ಅಂತೇಳಿ 2,450. ಆದರೆ ರೈತರಿಗೆ ಸಿಗ್ತಕ್ಕಂಥದ್ದು 275 ರೂಪಾಯಿ ಸಿಗುವಂಥದ್ದು. ಅಲ್ಲಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಎಷ್ಟು ಯೂರಿಯಾಗೆ ಅಂತ ಹೇಳಿದ್ರೆ 2,183 ಕೋಟಿ ರೂಪಾಯಿ, 2,183 ರೂಪಾಯಿ ಯೂರಿಯಾಗೆ ಇವತ್ತು ಸಬ್ಸಿಡಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿ 50 kg ಬ್ಯಾಗಿಗೆ ರೈತರಿಗೆ 275 ರೂಪಾಯಿ ಕೊಟ್ರೆ, ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು 2,183 ರೂಪಾಯಿ. ಅದೇ ರೀತಿ DAP ಗೊಬ್ಬರ ಮಾರುಕಟ್ಟೆ ಬೆಲೆ 4,073 ರೂಪಾಯಿ ಆದ್ರೆ ರೈತರಿಗೆ 1,350 ರೂಪಾಯಿ ಸಿಗುವಂಥದ್ದು. ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ 2,501 ರೂಪಾಯಿ. ಅದೇ ರೀತಿ ಪೊಟ್ಯಾಶ್ 2,654 ರೂಪಾಯಿ ಅದ್ರ ಬೆಲೆ ಆದ್ರೆ ರೈತರಿಗೆ ಸಿಗುವಂಥದ್ದು ದರ 1,700 ರೂಪಾಯಿ ಮಾರ್ಕೆಟಲ್ಲಿ ಸಿಗುವಂಥದ್ದು. ಅಂದ್ರೆ 760 ರೂಪಾಯಿ ಅಷ್ಟು ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ರೀತಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡುವಂಥದ್ದು, ಇದ್ರ ಜೊತೆಲಿ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ ಕಾರ್ಯಕ್ರಮ ನೀಡ್ತಿದೆ ಅನ್ನೋದನ್ನ ಕೆಲವು ವಿಚಾರನ ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಜಪ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಒಂದು ರೀತಿ ರಾಜ್ಯದ
ರಾಜ್ಯದಲ್ಲಿರುವಂಥ ರೈತರು ಬಡವರ ಪಾಲಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಿದೆ ಅಂತೇಳಿ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಯಾವ ರೀತಿ ಜನಬಳಕೆ ವಸ್ತು ಮೇಲೆ ದುಬಾರಿ ಆಗ್ತಾ ಇದೆ. ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ತೆರಿಗೆಯನ್ನ ಜಾಸ್ತಿ ಮಾಡಿರುವಂಥದ್ದು, ಹಾಲಿನ ದರವನ್ನ ಜಾಸ್ತಿ ಮಾಡಿರುವಂಥದ್ದು, ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ನ ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 25,000 ರೂಪಾಯಿ 30,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದರೆ ಇವತ್ತು 2.5 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಒಬ್ಬ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ. ಇವತ್ತು ಈ ಖಾತಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಖಾತಾ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಅದನ್ನ ಸರಳೀಕರಣ ಮಾಡೋದ್ರ ಬದಲಾಗಿ ಇವತ್ತು ಬಡವರು ರೈತರು ಈ ಖಾತಾನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಿಂಗಳಾನ್ಗಟ್ಲೆ ಪರದಾಡ್ತಕ್ಕಂಥದ್ದು ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು. ಯಾವ ರೀತಿ ಇವತ್ತು ಜನರಿಗೆ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಗರ ಪ್ರದೇಶದಲ್ಲಿ ಆಸ್ತಿಯ ಮೇಲೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಗ್ರಾಮೀಣ ಭಾಗದಲ್ಲೂ ಸಹ 2 ಪಟ್ಟು ಇವತ್ತು ತೆರಿಗೆನ ಜಾಸ್ತಿ ಮಾಡ್ತೇವೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಬಡವರಿಗೆ ಬರೆ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ವಿನಃ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥದ್ದು, ಮತ್ತೊಂದು ಕಡೆ ಭ್ರಷ್ಟಾಚಾರ. ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ, ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದಂತಹ ಹಗರಣ ಸುಮಾರು 185 ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಿಂದ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹಣಕಾಸಿನ ಇಲಾಖೆಯ ಅನುಮತಿಯನ್ನ ಪಡೆದುಕೊಂಡು ಪಕ್ಕದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನ, ಫೇಕ್ ಅಕೌಂಟ್ಗಳನ್ನ ತೆರೆದು ಹಣವನ್ನು ಲೂಟಿ ಮಾಡಿರುವಂಥದ್ದು ಇದು ಜಗಜ್ಜಾಹೀರಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಯಿತು. ಕಳೆದ ವಾರ ರಾಜ್ಯ ಉಚ್ಚ ನ್ಯಾಯಾಲಯ ಅದನ್ನ ಸಿಬಿಐ ತನಿಖೆಗೂ ಕೂಡ ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ.